ಶನಿವಾರ ರತ್ನಗಿರಿ ರಹಸ್ಯವನ್ನು ಕೆದಕೋದಕ್ಕೆ SIT ಮುಂದಾಗಿತ್ತು. ಈ ಜಾಗದಲ್ಲಿ ಮೊನ್ನೆ ಶೋಧ ಕಾರ್ಯವನ್ನು ಮಾಡಿತ್ತು. ಸೊ ಅದೇ ಜಾಗದಲ್ಲಿ ನಾನು ಇದ್ದೇನೆ. ನಿಮಗೆ ಆ ಸಮಾಧಿ ಕೂಡ ಇಲ್ಲಿಂದ ಕಾಣಿಸುತ್ತೆ. ಆ ಸಮಾಧಿಯನ್ನು ಅಲ್ಲಿ ಅಗೆದಿದ್ರು. ಅಲ್ಲಿ ಎಷ್ಟೇ ಅಗೆದಿದ್ರು ಕೂಡ ಏನು ಕೂಡ ಲಭ್ಯವಾಗಿರಲಿಲ್ಲ. ಸಾಕಷ್ಟು ಸಂದರ್ಭ ಅಂದರೆ ಮಧ್ಯಾಹ್ನದಿಂದ ಸಂಜೆವರೆಗೂ ಕೂಡ ಇಲ್ಲಿ ಕಾರ್ಯಾಚರಣೆ ನಡೆದಿತ್ತು. ಕಾರ್ಯಾಚರಣೆಯ ಹೊತ್ತಲ್ಲಿ 2 ಸಮಾಧಿಗಳನ್ನು ಅಗೆದಿದ್ರು. ಅಂದರೆ ಒಂದರಲ್ಲಿ ಆತನಿಗೆ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಆ ಬಳಿಕ ಇನ್ನೊಂದು ಅಂದರೆ ಅದೇ ಜಾಗ ಏನಿದೆ ಅಲ್ಲಿ ಅದನ್ನು A ಅಂತ ಮಾರ್ಕ್ ಮಾಡಿ ಅಲ್ಲಿ ಅಗೆಯಲಾಗಿತ್ತು. ಆದರೆ ಆ ಸಂದರ್ಭದಲ್ಲೂ ಕೂಡ ಏನು ಸಿಕ್ಕಿರಲಿಲ್ಲ. ಕಾರ್ಯಾಚರಣೆ ಆಗುವಂಥ ಹೊತ್ತಿನಲ್ಲಿ ವಕೀಲರ ತಂಡ ಏನಿತ್ತು ಅದು ಒಂದು ಆರೋಪವನ್ನು ಮಾಡುತ್ತೆ. ಅಂದರೆ ಈ ಜಾಗ ಏನಿದೆ ಈ ಜಾಗದಲ್ಲಿ ಬೇಕಂತಾನೆ ಮಣ್ಣು ಸುರಿಯಲಾಗಿದೆ ಅನ್ನುವಂಥ ರೀತಿಯ ಒಂದು ಆರೋಪವನ್ನು ಅವರು ಮಾಡಿದ್ದಾರೆ. ಸದ್ಯ ನೀವು ದೃಶ್ಯದಲ್ಲೂ ಕೂಡ ಗಮನಿಸಬಹುದು. ಇಲ್ಲಿ ಒಂದಿಷ್ಟು ಕಟ್ಟಡದ ಅವಶೇಷಗಳನ್ನು ತಂದು ಇಲ್ಲಿ ಸುರಿಯಲಾಗಿದೆ. ಹೆಚ್ಚುವರಿ ಮಣ್ಣನ್ನು ತಂದು ಬೇಕಂತಲೇ ಹಾಕಿದ್ದಾರೆ. ಕೆಲವೇ ತಿಂಗಳ ಹಿಂದೆ ಈ ಒಂದು ಮಣ್ಣನ್ನು ತಂದು ಇಲ್ಲಿ ಸುರಿಯಲಾಗಿದೆ ಅನ್ನುವಂಥ ರೀತಿಯ ಒಂದಿಷ್ಟು ಆರೋಪವನ್ನು ಅವರು ಮಾಡಿರುವಂಥದ್ದು. ಅದಕ್ಕೆ ಪೂರಕವಾಗಿ ಒಂದಿಷ್ಟು ಕಟ್ಟಡದ ಅವಶೇಷಗಳು ಕೂಡ ಇಲ್ಲಿ ಇರುವಂಥದ್ದನ್ನು ನಾವು ಗಮನಿಸಬಹುದು. ಮತ್ತು ಇದು ಇತ್ತೀಚೆಗೆ ಹಾಕಿರುವಂಥದ್ದು, ಅಂದರೆ ಇಲ್ಲಿ ಸಾಮಾನ್ಯವಾಗಿರುವಂತಹ ಮಣ್ಣಿನ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಇದು ಇತ್ತೀಚೆಗೆ ಹಾಕಿರುವಂತಹ ಮಣ್ಣು ಅನ್ನೋದು ಬಹಳ ಸ್ಪಷ್ಟವಾಗಿ ಕೂಡ ಕಾಣಿಸ್ತಾ ಇದೆ. ಆದರೆ ವಕೀಲರ ಪ್ರಕಾರ ಇದು ಸಾಕ್ಷಿನಾಶ ಮಾಡೋದಕ್ಕೆ ಮಾಡಿರುವಂಥ ಹುನ್ನಾರ ಅನ್ನುವಂಥ ರೀತಿಯ ಆರೋಪವನ್ನು ಕೂಡ ಅವರು ಮಾಡಿದರು. ಯಾಕಂದರೆ ಆತ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ನಾನು ಸುಮಾರು 5 ಅಡಿಯ ಒಳಗಡೆ ಮತ್ತು SITಯ ಒಂದು ಪ್ರೋಟೋಕಾಲ್ ಪ್ರಕಾರ ಅವರು 6 ಅಡಿವರೆಗೂ ಕೂಡ ಉತ್ಖನನ ಮಾಡುವಂಥದ್ದು ಅವರ ಒಂದು ಪ್ರೋಟೋಕಾಲ್ ಆಗಿದೆ. ಅದರ ಒಳಗಡೆ ಅಂದರೆ ಆತ ಹೇಳಿರಬಹುದು 3 ರಿಂದ 4 ಅಡಿ ಅಂತ. ಆದರೆ SIT ತಮ್ಮ ಒಂದು ತನಿಖೆಯ ಒಂದು ಪಾರದರ್ಶಕತೆಗೋಸ್ಕರ AC ಸ್ಟೆಲಾ ವರ್ಗೀಸ್ ಅವರು ಮಿನಿಮಮ್ 6 ಅಡಿವರೆಗೂ ಕೂಡ ಉತ್ಖನನ ಮಾಡಿರುವಂಥದ್ದು ಇದೆ. ಹಾಗಾಗಿ 6 ಅಡಿ ಉತ್ಖನನ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ಏನೂ ಪತ್ತೆಯಾಗಿರಲಿಲ್ಲ. ಈ ಕಾರಣಕ್ಕೋಸ್ಕರ ಮತ್ತೆ ಆತ ಬೇರೆ ಜಾಗವನ್ನು ಕೂಡ ತೋರಿಸ್ತಾನೆ. ಅದನ್ನು 16A ಅಂತ ಮಾರ್ಕ್ ಮಾಡಿ ಅಲ್ಲಿ ಅವರು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಆದರೂ ಕೂಡ ಏನು ಸಿಗೋದಿಲ್ಲ. ಈ ಬೆನ್ನಲ್ಲೇ ಇಲ್ಲಿ ಒಂದಿಷ್ಟು ಕಡೆಯಿಂದ ಅಂದರೆ ಹೋರಾಟಗಾರರ ಕಡೆಯಿಂದ ಸಹಿತ ವಕೀಲರ ತಂಡದ ಕಡೆಯಿಂದ ಇದರ ಬಗ್ಗೆ ಆಕ್ಷೇಪಗಳು ಕೇಳಿ ಬರ್ತಾ ಇದೆ. ಯಾತಕ್ಕೋಸ್ಕರ ಇಲ್ಲಿ ಮಣ್ಣು ಸುರಿದಿದ್ದು, ಯಾರು ಇಲ್ಲಿ ಮಣ್ಣು ಸುರಿದಿದ್ದಾರೆ? ಮತ್ತು ಮೊದಲಿಗಿದು ಅರಣ್ಯ ಭೂಮಿ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಇದು ಕಂದಾಯ ಭೂಮಿ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಸೊ ಯಾವ ಕಾರಣಕ್ಕೋಸ್ಕರ ಇಲ್ಲಿ ಮಣ್ಣು ಹಾಕಿದ್ದಾರೆ ಅನ್ನುವಂಥದ್ದು ಎಲ್ಲರಲ್ಲಿ ಇರುವಂಥ ಪ್ರಶ್ನೆ. ಮತ್ತು SIT ಕೂಡ ಇದರ ಬಗ್ಗೆ ತನಿಖೆ ಮಾಡ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಅಂದರೆ ಪ್ರಮುಖವಾಗಿ ತಹಶೀಲ್ದಾರ್ ಬೆಳ್ತಂಗಡಿ ತಹಶೀಲ್ದಾರ್ ಅವರು ಕೂಡ ಈ ಕಾರ್ಯಾಚರಣೆಯಲ್ಲಿ ಇದ್ದಾರೆ. ಅವರು ಕೂಡ ಅವರ ಉಪಸ್ಥಿತಿಯಲ್ಲಿ ಕಾರ್ಯಾಚರಣೆ ನಡೆಯುತ್ತೆ. ಹಾಗಾಗಿ ಮೊನ್ನೆ ದಿವಸ ಈ ಆರೋಪ ಕೇಳಿ ಬಂದಂಥ ಸಂದರ್ಭದಲ್ಲಿ ಅವರು SIT ಅಧಿಕಾರಿಗಳೇನಿದ್ದಾರೆ ಅವರು ತಹಶೀಲ್ದಾರ್ ಬಳಿಯಲ್ಲಿ ನೀವು ಯಾತಕ್ಕೋಸ್ಕರ ಇಲ್ಲಿ ಮಣ್ಣು ಹಾಕಿದ್ದಾರೆ, ಯಾರು ಹಾಕಿದ್ದಾರೆ, ನಿಮ್ಮ ಗಮನಕ್ಕೆ ಬರದೆ ಯಾಕೆ ಹಾಕಿದ್ದಾರೆ, ಯಾವ ಥರ ನೀವು ಅವಕಾಶವನ್ನು ಕೊಟ್ರಿ, ಯಾರು ಹಾಕಿರುವಂಥದ್ದು, ಈ ರೀತಿ 10 ಹಲವು ಪ್ರಶ್ನೆಗಳನ್ನು ಅವರ ಬಳಿಯೂ ಕೂಡ ಕೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಮತ್ತು ಶೀಘ್ರವೇ ಈ ವಿಚಾರದ ಕುರಿತಾಗಿ ಒಂದು ಮಾಹಿತಿಯನ್ನು ನೀಡಬೇಕು ಅಥವಾ ಒಂದು ವರದಿಯ ರೂಪದಲ್ಲಿ ಏನಾದರೂ ಮಾಹಿತಿಯನ್ನು ನೀಡಬೇಕು. ಯಾರು ಹಾಕಿದ್ದಾರೆ, ಯಾತಕ್ಕೋಸ್ಕರ ಹಾಕಿದ್ದಾರೆ, ಅವರ ಉದ್ದೇಶ ಏನು, ಮತ್ತು ಈ ರೀತಿಯ ಒಂದು ಕಂದಾಯ ಭೂಮಿಯಲ್ಲಿ ಯಾರೋ ಬಂದು ಇಲ್ಲಿ ಮಣ್ಣು ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ರೀತಿಯ ಪ್ರಶ್ನೆಗಳನ್ನೆಲ್ಲ ಕೇಳಿದ್ದಾರೆ. ಹಾಗಾಗಿ ತಹಶೀಲ್ದಾರ್ ಆ ಸಂದರ್ಭದಲ್ಲಿ ನನಗೆ ಇದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಗೊತ್ತಿಲ್ಲ ಅಥವಾ ಇದು ನನ್ನ ಗಮನಕ್ಕೆ ಬಂದು ಆಗಿರುವಂಥ ಘಟನೆ ಅಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಶೀಘ್ರ ನಾನು ಕೂಡ ಮಾಹಿತಿಯನ್ನು ಪಡೆದು ನಿಮಗೆ ವರದಿಯನ್ನು ನೀಡ್ತೀನಿ ಅನ್ನುವಂಥ ರೀತಿಯಲ್ಲೂ ಕೂಡ ಹೇಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಸೊ ಇವತ್ತು ಕೂಡ ರತ್ನಗಿರಿಯ ಬೆಟ್ಟದ ಸುತ್ತಮುತ್ತ ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂಥ ರೀತಿಯ ನಿರೀಕ್ಷೆಗಳು ಇದೆ ನೀತಿ. ಯಾಕಂದರೆ ಈ ರತ್ನಗಿರಿ ರಹಸ್ಯವನ್ನು ಸಂಪೂರ್ಣವಾಗಿ SIT ಭೇದಿಸಿದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದರೆ ಈಗಾಗಲೇ ಗೊಂದಲಗಳು ಕೂಡ ಇದೆ. ಯಾಕಂದರೆ ಇಷ್ಟು ದಿನ ನಡೆದಂಥ ಕಾರ್ಯಾಚರಣೆಯಲ್ಲಿ ಇಂಥ ಆರೋಪ ಬಂದಿರಲಿಲ್ಲ, ಮಣ್ಣು ಹಾಕಿರುವಂಥದ್ದು ಯಾಕೆ ಅನ್ನೋದು. ಯಾಕಂದರೆ SIT ಕೂಡ ಅದರ ಬಗ್ಗೆ ಬಹಳ ಪಾರದರ್ಶಕವಾಗಿ ತನಿಖೆಯನ್ನು ಮಾಡಿ ಸ್ಥಳೀಯರಿಂದ ಮಾಹಿತಿಯನ್ನು ಪಡೆದು ಇಂಟೆಲಿಜೆನ್ಸಿಂದ ಮಾಹಿತಿಯನ್ನು ಪಡೆದು ಏನೆಲ್ಲ ಚೇಂಜಸ್ ಆಗಿದೆ ಅಂದರೆ ಆತ ಹೇಳಿರುವಂಥದ್ದು 2014 ಕತೆ. ಆ 2014ರಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿರಬಹುದು. ಒಮ್ಮೆಗೆ ಒಬ್ಬ ಮನುಷ್ಯನಿಗೆ ಸುಮಾರು 10 ವರ್ಷದ ಹಿಂದೆ ಅಥವಾ 15 ವರ್ಷದ ಹಿಂದೆ ತಾನು ಹೂತಂಥ ಜಾಗ ಅಥವಾ ಈಗ ಅಲ್ಲಿಗೆ ಬಂದಂಥ ಸಂದರ್ಭ ಆತನಿಗೆ ಅದು ಗೊತ್ತಾಗುವಂಥದ್ದು ಅಥವಾ ಆ ನೆನಪು ಬರುವಂಥದ್ದು ಬಹಳ ಕಡಿಮೆ. ಹಾಗಾಗಿ SIT ಕೂಡ ಆತನ ಒಂದು ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡ್ಕೊಂಡಿದೆ ಅನ್ನುವಂಥ ಒಂದು ಮಾಹಿತಿ. ಯಾಕಂದರೆ ಆತ ಮರದ ಆಧಾರದಲ್ಲಿ ಆತ ಏನು ಶವಗಳನ್ನು ಹೂತು ಹಾಕ್ತಾ ಇದ್ನೋ ಆ ಸಂದರ್ಭ ಒಂದು ಮರವನ್ನು ಗುರುತಾಗಿ ಆತ ಇರ್ತಾ ಇದೆ. ಅಂದರೆ ಮೊನ್ನೆ ಇಲ್ಲಿ ಬಂದಂಥ ಸಂದರ್ಭ ಅದು ಓಪನ್ ಅಟ್ಮಾಸ್ಫಿಯರ್ ಆಗಿರುವಂಥ ಕಾರಣದಿಂದ ನಮಗೂ ಕೂಡ ಕಾಣಿಸ್ತು. ಅಲ್ಲೊಂದು ಒಣಗಿದ ಮರ ಇದೆ ನೋಡಿ, ಅಲ್ಲೇ ನಾನು ಹೂತು ಹಾಕಿರೋದು ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾನೆ SIT ಅಧಿಕಾರಿಗಳನ್ನು. ಅಲ್ಲೂ ಸುಮಾರು 2 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಯುತ್ತೆ. ಹಿಟಾಚಿಯನ್ನು ಯೂಸ್ ಮಾಡಿದ್ರು ಕೂಡ ಏನು ಸಿಗೋದಿಲ್ಲ. ಮತ್ತೆ ಪಕ್ಕದಲ್ಲಿ ಇನ್ನೊಂದು ಗುಂಡಿಯನ್ನು ತೆಗೆಯೋದಕ್ಕೆ ಶುರು ಮಾಡ್ತಾರೆ. ಅದು ಕಾರ್ಯಾಚರಣೆ ಮುಗಿಯುತ್ತೆ, ಅಲ್ಲೂ ಕೂಡ ಏನು ಸಿಗೋದಿಲ್ಲ. ಅಂದರೆ ಅನಾಮಿಕ ತೀರಾ ಗೊಂದಲಕ್ಕೀಡಾಗಿರುವಂಥ ಘಟನೆಗಳು ಇದು. ಆತ ಬಹಳ ಫ್ರಸ್ಟ್ರೇಷನ್ಗೆ ಒಳಗಾಗಿದ್ದ. ಅಂದರೆ ಈಗ ಅಲ್ಲಿದ್ದಂಥ ಪಾಯಿಂಟ್ಗಳು ಬೇರೆ, ಅಲ್ಲಿ ಸಾಕಷ್ಟು ಕಾರಣಗಳು ಇತ್ತು. ಪ್ರವಾಹ ಬಂದಿದೆ, ನದಿ ತೀರ, ನೀರಿನ ಏರಿಳಿತ, ಹೀಗೆ 10 ಹಲವು ಕಾರಣಗಳು ಇತ್ತು. ಆದರೆ ತಾನು ಬಹಳ ಕಾನ್ಫಿಡೆನ್ಸ್ ಇತ್ತಂಥ ಜಾಗಗಳು ಅಂದರೆ ಅದು ಪಾಯಿಂಟ್ ನಂಬರ್ 9, 10, 11,
ಟ್ವೆಲ್ ಆಗಿರ್ಬೋದು, ಅಥವಾ ಮೊನ್ನೆ ಶಾಲಾ ಬಾಲಕಿಯ ಶವ ಹೂತಂಥ ಜಾಗ ಏನು ಕಲ್ಲೇರಿ ಜಾಗ ಇದೆ, ಅದ್ರ ಬಗ್ಗೆ ಬಹಳ ಕಾನ್ಫಿಡೆನ್ಸ್ ಆತ ಇಟ್ಟಿದ್ದ. ಮತ್ತು ಅದು ಕಾಡು, ಅಲ್ಲಿ ಏನು ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಇಲ್ಲ, ಚೇಂಜಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಯಾಕೆ ಸಿಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಒಂಥರ ಎಮೋಷ್ನಲ್ ಆಗಿ ಆತ ಕೊರಗಿದ್ದಾನೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಇದೆ. ಬೇಕಾದರೆ ಇಲ್ಲಿ ಒಂದಿಷ್ಟು ಜನರು ಇದ್ದಾರೆ, ನಾನು ಅಲ್ಲಿ ಹೋಗಿ ನಾನು ಇಲ್ಲಿ ಬಂದಿರುವಂಥದ್ದಕ್ಕೆ ಸಾಕಷ್ಟು ಮಾಹಿತಿಗಳು ಇದೆ, ಅವರ ಹತ್ರ ಬೇಕಾದರೆ ವಿಚಾರಿಸಿ. ಅಂದರೆ ಅದು ಯಾವುದು ಕೂಡ ತನಿಖೆಗೆ ಪೂರಕವಾಗೋದಿಲ್ಲ. ಇನ್ ಕೇಸ್ ಅದಾಗಿದ್ರೂ ಕೂಡ ಅಲ್ಲಿರುವಂಥವರು ಸಾಕ್ಷಿ ಹೇಳೋದಿಲ್ಲ. ಬಟ್ ಆ SIT ಅಧಿಕಾರಿಗಳನ್ನು ನಂಬಿಸಬೇಕು ಅನ್ನುವಂಥ ರೀತಿಯಲ್ಲಿ ನಾನು ಹೇಳ್ತಾ ಇರುವಂಥದ್ದು ನಿಜ ಅನ್ನೋದನ್ನು ಸ್ಪಷ್ಟಪಡಿಸೋದಕ್ಕೋಸ್ಕರ ಆತ ಬಹಳ ಎಮೋಷ್ನಲ್ ಆಗಿರುವಂಥದ್ದು, ಫ್ರಸ್ಟ್ರೇಟ್ ಆಗಿರುವಂಥದ್ದು, ಗೊಂದಲಕ್ಕೀಡಾಗಿರುವಂಥ ಘಟನೆಗಳು ಕೂಡ ನಡೆದಿದೆ. ಈ ನಡುವೆ ಇಂಥ ಒಂದು ಆರೋಪ ಕೂಡ ಸದ್ಯ ಬಂದಿರುವಂಥದ್ದು. ಹೀಗಾಗಿ ಇಷ್ಟು ದಿನ ಶವಕ್ಕೋಸ್ಕರ SIT ಕಾರ್ಯಾಚರಣೆಯನ್ನು ಮಾಡ್ತಾ ಇತ್ತು, ಅಸ್ಥಿಪಂಜರಕ್ಕೋಸ್ಕರ ಆ ಕಾರ್ಯಾಚರಣೆಯನ್ನು ಮಾಡ್ತಾ ಇತ್ತು. ಎಲ್ಲಿ ಅಸ್ಥಿಪಂಜರ ಇದೆ ಅನ್ನುವಂಥ ರೀತಿಯ ಒಂದು ಹುಡುಕಾಟವನ್ನು ಮಾಡ್ತಾ ಇತ್ತು. ಸಿಗದೇ ಇರುವಂಥ ಸಂದರ್ಭದಲ್ಲೂ ಕೂಡ ಅದರ ಬಗ್ಗೆ ಒಂದು ಕೂಲಂಕುಷ ತನಿಖೆಯನ್ನು ಮಾಡ್ತಾ ಇತ್ತು. ಇದೀಗ SIT ಅವರು ಕೂಡ ಈ ವಿಚಾರವಾಗಿ, ಅಂದರೆ ಆತ ತೋರಿಸ್ತಾ ಇರುವಂಥ ಜಾಗದಲ್ಲಿ ಯಾಕೆ ಅಸ್ಥಿಪಂಜರ ಸಿಗ್ತಾ ಇಲ್ಲ, ಅಲ್ಲಿ ಯಾಕೆ ಕಳೆಬರ ಸಿಗ್ತಾ ಇಲ್ಲ, ಏನೂ ಸುಳಿವು ಯಾಕೆ ಸಿಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗಿದೆ. ಯಾಕಂದರೆ ಈ ಒಂದು ಪ್ರಕರಣವೇ ಅದಕ್ಕೆ ಸಾಕ್ಷಿ. ಈಗಾಗಲೇ ಇಲ್ಲೊಂದು ಸಮಾಧಿ ಇದೆ, ಸ್ಟಿಲ್ ಅದರ ಚಾಪ್ಟರ್ ಕ್ಲೋಸ್ ಆಗಿದ್ದರೂ ಕೂಡ ಇಷ್ಟು ದಿನ ನಡೆದಂಥ ಕಾರ್ಯಾಚರಣೆಗಳಲ್ಲಿ ಆತ ಹೇಳಿರುವಂಥ ಜಾಗದಲ್ಲಿ ಯಾಕೆ ಸಿಗ್ತಾ ಇಲ್ಲ, ಮಾಹಿತಿ ಯಾಕೆ ಸಿಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ತನಿಖೆಯನ್ನು ಮಾಡ್ತಾರೆ. ಯಾಕಂದರೆ ಆತ ಹೇಳಿರುವಂಥದ್ದು ನಿಜ ಆಗಿದ್ರೆ ಅಲ್ಲದು ಇರಬೇಕಾಗಿತ್ತು. ಸೊ ಯಾಕೆ ಸಿಗ್ತಾ ಇಲ್ಲ, ಎಲ್ಲಿ ತನಿಖೆಯ ಹಾದಿ ತಪ್ತಾ ಇದೆ, ಇನ್ನೇನೆಲ್ಲ ಮಾಡ್ಕೋಬಹುದು, ಯಾವ ಆ್ಯಂಗಲಲ್ಲಿ ನಾವು ತನಿಖೆಯನ್ನು ಮಾಡಬೇಕಾಗಬಹುದು, ಮತ್ತು ಆತನಿಗೆ ಯಾವ ಥರ ಒಂದು ಅವಕಾಶಗಳನ್ನು ನೀಡಬೇಕು, ಈ ಕುರಿತು ಕೂಡ ಗಂಭೀರವಾಗಿರುವಂಥ ಚರ್ಚೆಗಳು ನಡೀತಾ ಇದೆ. ಹಾಗಾಗಿ ಅನಾಮಿಕ ದೂರುದಾರನಿಗೆ ಸಮಾಧಾನವಾಗುವವರೆಗೂ ಒಂದು ಜಾಗವನ್ನು ಅವರು ಉತ್ಖನನ ಮಾಡಿಯೇ ಮಾಡ್ತಾರೆ. ಇನ್ ಕೇಸ್ ಆ ಜಾಗದಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ ಸಂದರ್ಭ ಆತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಪಾಯಿಂಟ್ಗಳನ್ನು ತೋರಿಸಿದ್ರು ಕೂಡ ಅದನ್ನು ಕೂಡ ಅಗೆಯೋದಕ್ಕೆ ಅವರು ರೆಡಿ ಆಗಿದ್ದಾರೆ. ಎಲ್ಲಿಯವರೆಗೂ ಅಂದರೆ ಡೇ 1 ಕೂಡ ದಯಾಮ್ ಅವರು ಇದನ್ನೇ ಹೇಳ್ತಾ ಇದ್ರು, ಎಲ್ಲಿಯವರೆಗೂ ಆತನ ಮುಖದಲ್ಲಿ ನಮಗೆ ಸಮಾಧಾನ ಕಾಣಿಸುತ್ತೆ, ಆತನಿಗೆ ಅದು ಓಕೆ, ಸ್ಯಾಟಿಸ್ಫೈ ಆಗಿದೆ ನಾವು ಮಾಡಿರುವಂಥ ಕಾರ್ಯಾಚರಣೆ, ಅಲ್ಲಿವರೆಗೂ ಕೂಡ ನಾವು ಅಗಿತೀವಿ, ಉತ್ಖನನವನ್ನು ಮಾಡ್ತೀವಿ ಅನ್ನೋದನ್ನ ಹೇಳಿದರು. ಸೊ ಸಾರ್ವಜನಿಕವಾಗಿ ಭಿನ್ನಾಭಿಪ್ರಾಯಗಳು, ಆಕ್ಷೇಪಗಳು ಸದ್ಯ ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ಅನುಮಾನಗಳು ವ್ಯಕ್ತವಾದರೂ ಕೂಡ SITಯ ನಡೆ ಡೇ 1 ಯಾವ ಥರ ಆಯಿತು ಅದಕ್ಕಿಂತ ಹೆಚ್ಚಿನದಾಗಿಯೇ ಇದೆ. ಮತ್ತು ಈಗಲೂ ಕೂಡ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಆತನಿಗೆ ಸಮಾಧಾನವಾಗುವವರೆಗೂ ಕೂಡ ನಾವು ಕಾರ್ಯಾಚರಣೆಯನ್ನು ಮಾಡ್ತೀವಿ, ಆತ ಎಷ್ಟೇ ಗುಂಡಿಗಳನ್ನು ತೋರಿಸಲಿ, ಆ ಕಾರ್ಯಾಚರಣೆ ಆ ದಿನ ಸ್ಟಾಪ್ ಆದರೂ ಕೂಡ ಅದನ್ನು ಮರುದಿನ ನಾವು ಬೇಕಾದರೂ ಕಂಟಿನ್ಯೂ ಮಾಡ್ತೀವಿ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. ಹಾಗಾಗಿ ಈ ಸಂದೇಶದ ಮೇರೆಗೆ ಇವತ್ತು ಕೂಡ ಕಾರ್ಯಾಚರಣೆ ಯಾವ ಥರ ಸಾಗುತ್ತೆ, ರತ್ನಗಿರಿ ರಹಸ್ಯ ಏನು ಮೊನ್ನೆ ಕೆದಕೋದಕ್ಕೆ ಬಂದರು, ಇಲ್ಲಿ ಅದಕ್ಕೆ ಯಾವುದೇ ರೀತಿಯ ಉತ್ತರಗಳು ಸಿಕ್ಕಿಲ್ಲ. ಸೊ ಹಾಗಾಗಿ ಈಗ ಇರುವಂಥ ಆರೋಪಗಳ ಆಧಾರದ ಮೇಲೆ ಮತ್ತೆ ಇದು ಕಂಟಿನ್ಯೂ ಆಗುತ್ತಾ, ಅಥವಾ ಇವತ್ತು ಅನಾಮಿಕ ವ್ಯಕ್ತಿ ಬೇರೆಯದ್ದೇ ಜಾಗ ತೋರಿಸ್ತಾನೆ ಅನ್ನುವಂಥ ಪ್ರಶ್ನೆಗಳು ಇದೆ. ಆದರೆ ಸದ್ಯ ಇರುವಂಥ ಮಾಹಿತಿಯ ಪ್ರಕಾರ ಆತ ಈ ರತ್ನಗಿರಿಯಲ್ಲೇ, ಅಂದರೆ ಮೊನ್ನೆ ಏನೋ ಒಂದು 16ನೇ ಪಾಯಿಂಟಿಗೋಸ್ಕರ ಹುಡುಕಾಟವನ್ನು ಮಾಡಿದ್ರು, ಅದು ಇವತ್ತು ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ 16A